ಹರೇ ಶ್ರೀನಿವಾಸ. ಅಧಿಕ ಮಾಸದ 3ನೇ ದಿನದ ಪಾರಾಯಣ ಹಾಗೂ ಯಥಾಮಥಿಯ ಅರ್ಥಾನುವಾದವನ್ನು ನೋಡೋಣ. ಇದು ವ್ಯಾಪ್ತಿ ಸಂಧಿಯ ಮೊದಲನೇ ನುಡಿ. ಈ ಅಧಿಕ ಮಾಸದ ಪಾರಾಯಣದ ಕಿರುಹೊತ್ತಿಗೆಯಲ್ಲಿ 3ನೇ ನುಡಿಯಾಗಿದೆ. ಶ್ರೀ ಗುರುಭ್ಯೋ ನಮಃ. ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಪನಿತು ಪೇಳುವೆ ಪರಮ ಭಗವದ್ ಭಕ್ತರಿದನಾದರದಿ ಕೇಳುವುದು. ಪುರುಷ ರೂಪತ್ರಯ ಪುರಾತನ ಪುರುಷ ಪುರುಷೋತ್ತಮಕ್ಷರಾಕ್ಷರ ಪುರುಷ ಪೂಜಿತ ಪಾದ ಪೂರ್ಣಾನಂದ ಜ್ಞಾನಮಯ ಪುರುಷ ಸೂಕ್ತ ಸುಮೇಯ ತತ್ತತ್ ಪುರುಷ ಹೃತ್ಪುಷ್ಕರ ನಿಲಯ ಮಹಾಪುರುಷ ಜಾಂಡಾಂತರದಿ ಬಹಿರದಿ ವ್ಯಾಪ್ತ ನಿರ್ಲಿಪ್ತ. ಈ ನುಡಿಯ ಯಥಾಮಥಿಯ ಅನುಸಂಧಾನ ನೋಡೋಣ. ಪುರುಷ ರೂಪತ್ರಯ ಅಂದರೆ ಮೊದಲಿಗೆ ಪುರುಷನಾಮಕನಾದ ಶ್ರೀಹರಿಯ ರೂಪತ್ರಯ. ತ್ರಯ ಅಂದರೆ 3 ರೂಪಗಳು ಯಾವ್ಯಾವು ಅಂದರೆ 24 ತತ್ವಗಳಲ್ಲಿ ಮೊದಲನೆಯದಾದ ಮಹತ್ತತ್ವ ಸೃಷ್ಟಿಸಿದ ರೂಪ 1, ಇನ್ನೊಂದು ಬ್ರಹ್ಮಾಂಡದ ಒಳಗಿನ ರೂಪ 2ನೇದ್ದು, ಇನ್ನೊಂದು ಸಕಲ ಜೀವರಾಶಿಗಳಲ್ಲಿರುವ ರೂಪ 3ನೇದ್ದು. ಈ 3 ರೂಪಗಳನ್ನು ಪುರುಷನಾಮಕನಾದ ಶ್ರೀಹರಿಯ 3 ರೂಪಗಳು ಪುರುಷ ರೂಪತ್ರಯ ಅಂತ ಇಲ್ಲಿ ಹೇಳಿದ್ದಾರೆ. ಪುರುಷ ರೂಪತ್ರಯ ಪುರಾತನ ಪುರುಷ. ಪುರಾತನ ಪುರುಷ ಅಂದರೆ ಅನಾದಿ ಕಾಲದಿಂದಲೂ ಏಕಪ್ರಕಾರವಾಗಿ ಶಾಶ್ವತವಾಗಿರುವ ಶ್ರೀಹರಿಯನ್ನ ಪುರಾತನ ಪುರುಷ ಎಂದಿದ್ದಾರೆ. ಪುರುಷೋತ್ತಮ ಅಂದರೆ ಪುರುಷನಾಮಕನಾದ ಶ್ರೀಹರಿಯೇ ಸರ್ವೋತ್ತಮ, ಹಾಗಾಗಿ ಪುರುಷೋತ್ತಮ ಅಂತ ಕರೆದಿರೋದು. ಕ್ಷರಾಕ್ಷರ ಪುರುಷ ಪೂಜಿತ ಪಾದ ಅಂದರೆ ಕ್ಷರ ಅಂದರೆ ನಾಶ, ಅಕ್ಷರ ಎಂದರೆ ನಾಶವಿಲ್ಲದ್ದು ಎಂಬರ್ಥ. ಅಂದರೆ ಕ್ಷರರಾದ ಬ್ರಹ್ಮಾದಿ ದೇವತೆಗಳಿಂದ ಅಕ್ಷರಳಾದ ಲಕ್ಷ್ಮೀದೇವಿಯವರವರೆಗೂ ಪೂಜಿತವಾದ ಪಾದವುಳ್ಳ ಶ್ರೀಹರಿಯನ್ನು ಕ್ಷರಾಕ್ಷರ ಪುರುಷ ಪೂಜಿತ ಪಾದ ಎಂದಿರೋದು. ಪೂರ್ಣಾನಂದ ಜ್ಞಾನಮಯ, ಪೂರ್ಣಾನಂದ ಸ್ವರೂಪಿಯಾದವನು, ಆನಂದ ಪರಿಪೂರ್ಣನಾದಂಥವನು. ಜ್ಞಾನಮಯ ಅಂದರೆ ಜ್ಞಾನ ಸ್ವರೂಪಿಯಾದವನು ಅಂತ ಅರ್ಥ. ಪುರುಷ ಸೂಕ್ತ ಸುಮೇಯ ತತ್ತತ್ ಪುರುಷ ಹೃತ್ಪುಷ್ಕರ ನಿಲಯ ಮಹಾಪುರುಷ ಅಜಾಂಡಾಂತರದಿ ಬಹಿರದಿ ವ್ಯಾಪ್ತ ನಿರ್ಲಿಪ್ತ. ಪುರುಷ ಸೂಕ್ತ ಸುಮೇಯ ಅಂದರೆ ಶ್ರೀಹರಿಗೆ ಅಭಿಷೇಕ ಮಾಡುವಾಗ ಷೋಡಶೋಪಚಾರಗಳನ್ನು ನೆರವೇರಿಸುವಾಗ ಪುರುಷ ಸೂಕ್ತವನ್ನೇ ಪಠಿಸ್ತಾರೆ. ಹಾಗಾಗಿ ಅಂತಹ ಪುರುಷ ಸೂಕ್ತದಿಂದ ಸುಮೇಯ ಅಂದರೆ ಸು ಎಂದರೆ ಚೆನ್ನಾಗಿ, ಮೇಯ ಅಂದರೆ ತಿಳಿಯಲ್ಪಟ್ಟವನು, ವರ್ಣಿಸಲ್ಪಟ್ಟವನು ಅಂತ ಅರ್ಥ. ಹಾಗಾಗಿ ಪುರುಷ ಸೂಕ್ತ ಸುಮೇಯ ತತ್ತತ್ ಪುರುಷ ಹೃತ್ಪುಷ್ಕರ ನಿಲಯ ಅಂದರೆ ಬ್ರಹ್ಮಾಂಡದಲ್ಲಿ ವ್ಯಾಪ್ತನಾದಂಥ ಶ್ರೀಹರಿ ಕೇವಲ ಬ್ರಹ್ಮಾಂಡ ವ್ಯಾಪ್ತಿ ಅಷ್ಟೇ ಅಲ್ಲದೆ ಸಕಲ ಜೀವರಾಶಿಗಳ ಹೃದಯ ಕಮಲದಲ್ಲಿಯೂ ವ್ಯಾಪ್ತನಾಗಿರೋದ್ರಿಂದ ಹೃತ್ಪುಷ್ಕರ ತತ್ಪುರುಷ ಹೃತ್ಪುಷ್ಕರ ನಿಲಯ ಅಂತಂದಿರೋದು. ಪ್ರತಿಯೊಂದು ಸಮಸ್ತ ಜೀವರಾಶಿಗಳ ಹೃದಯ ಕಮಲದಲ್ಲಿ ನಿತ್ಯ ವಾಸವಾಗಿರುವವ ಎಂಬರ್ಥ. ಮಹಾಪುರುಷ ಎಂದರೆ ಶ್ರೀಹರಿಯೇ ಸರ್ವಶಕ್ತ, ಸರ್ವವ್ಯಾಪ್ತ. ಬ್ರಹ್ಮಾದಿ ದೇವತೆಗಳಿಗೆ ಹೋಲಿಸಿದರೆ ಶ್ರೀಹರಿಯೇ ಸರ್ವಶಕ್ತ, ಹಾಗಾಗಿ ಮಹಾಪುರುಷ. ಇನ್ನು ಅಜಾಂಡಾಂತರದಿ ಬಹಿರದಿ ವ್ಯಾಪ್ತ ನಿರ್ಲಿಪ್ತ. ಅಜ ಅಂದರೆ ಬ್ರಹ್ಮ, ಅಜಾಂಡ ಅಂದರೆ ಬ್ರಹ್ಮಾಂಡ, ಅಂತರದಿ ಬಹಿರದಿ ಅಂದರೆ ಬ್ರಹ್ಮಾಂಡದ ಒಳಗೂ ಹೊರಗೂ ವ್ಯಾಪ್ತನಾಗಿದ್ದಾನೆ ಅಂತರ್ಥ. ವ್ಯಾಪ್ತ. ನಿರ್ಲಿಪ್ತ ಅಂದರೆ ಎಲ್ಲ ಕಡೆ ವ್ಯಾಪ್ತನಾಗಿದ್ದ ಶ್ರೀಹರಿ ದೇಶ ಕಾಲ ಬಾಧೆಗಳ ಗುಣ ದೋಷಗಳ ಲೇಪ ಲವಲೇಶವೂ ಇಲ್ಲದಂತೆ ನಿರ್ಲಿಪ್ತನಾಗಿದ್ದಾನೆ. ಎಲ್ಲ ಕಡೆ ಇದ್ದಾನೆ, ಇಲ್ಲದಂತೆಯೂ ಇದ್ದಾನೆ, ಹಾಗಾಗಿ ವ್ಯಾಪ್ತ ನಿರ್ಲಿಪ್ತ ಎಂದಿರೋದು. ಈ ಸುಂದರ ಸಾರಾಂಶವನ್ನು ಈ ನುಡಿಯಲ್ಲಿ ಇರಿಸಿದ್ದಾರೆ ಅಂತ ಹೇಳ್ತಾ ಈ ದಿನದ ಯಥಾಮತಿಯ ಅರ್ಥಾನುವಾದವನ್ನು ಮುಗಿಸ್ತಾ ಇದ್ದೀನಿ. ನಾನು ಇನ್ನೇ ದಿನನೂ ಹೇಳಿದ್ದೆ, ಈ ಕಿರುಹೊತ್ತಿಗೆಯ ಲಿಂಕನ್ನು ನಾನು ಈ ವಿಡಿಯೋದಲ್ಲಿ ಹಾಕಿದ್ದೀನಿ, ಆಸಕ್ತರು ಗಮನಿಸ್ಬೋದು ಅಂತ ಹೇಳ್ತಾ ಈ ದಿನದ ವಿಡಿಯೋದನ್ನು ಮುಗಿಸ್ತಾ ಇದ್ದೀನಿ. ಕೃಷ್ಣಾರ್ಪಣ ಮಸ್ತು.